ಎಲ್ಲರಿಗೂ ನಮಸ್ಕಾರ. ಜಸ್ವಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ಅವರೆಕಾಳು ಮತ್ತೆ ಸಿಹಿ ಕುಂಬಳಕಾಯಿ ಬಳಸ್ಕೊಂಡು ಪಲ್ಯ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಈ ಪಲ್ಯನ ನಾವೀಗ ಷಷ್ಠಿ ಹಬ್ಬದಲ್ಲಿ ಕಿಚಡಿ ಜೊತೆ ಮಾಡುವಂತಹ ಪಲ್ಯ, ಕುಂಬಳಕಾಯಿ ಮತ್ತೆ ಅವರೆಕಾಳು ಬಳಸ್ಕೊಂಡು ಪಲ್ಯ ಮಾಡ್ತಾರೆ. ಅದನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಕುಂಬಳಕಾಯಿ ಗ್ರೀನ್ ಕಲರ್ ಸಿಪ್ಪೆ ಇರುವಂತ ಕುಂಬಳಕಾಯಿನ ತಗೊಂಡಿದ್ದೀನಿ, ಸಿಪ್ಪೆ ಸಮೇತ ತಗೊಂಡಿದ್ದೀನಿ. ಈ ತರ ಕ್ಯೂಬ್ಸ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರಬೇಕು. ಮಾಮೂಲಿ ಪಲ್ಯಕ್ಕೆ ನೀವೇನ್ ಕಟ್ ಮಾಡ್ಕೋತೀರ ಅದಕ್ಕಿಂತ ಚೂರ್ ದಪ್ಪ ಇದ್ರೆ ಸಾಕು. ಇದು ಅವರೆಕಾಳು ತಗೊಂಡಿದ್ದೀನಿ. ಅಂದ್ರೆ ಅವರೆಕಾಳಲ್ಲಿ ಸ್ವಲ್ಪ ಬಲ್ತಿರುವಂತ ಅವರೆಕಾಳನ್ನ ಹಾಯ್ಕೊಂಡು ಅದನ್ನ 2 ಕೂಗ್ಸಿಟ್ಕೊಂಡಿದ್ದೀನಿ. ಅದ್ರ ನೀರನ್ನು ಕೂಡ ನಾನು ತಗೊಂಡಿದ್ದೀನಿ. ಅವರೆಕಾಳನ್ನ ಸೆಪರೇಟ್ ಮಾಡ್ಕೊಂಡಿದ್ದೀನಿ. ಕೂಗ್ಸ್ಬೇಕಾದ್ರೆ ಯೂಸ್ ಮಾಡಿರುವಂತ ನೀರನ್ನ ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಮತ್ತೆ ಒಂದು ದಪ್ಪದು ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 3 ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ, ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಸಾಸಿವೆ, ಜೀರಿಗೆ, ಎಣ್ಣೆ, ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ನಾವು ಆರಾಮಾಗಿ ಪಲ್ಯನ ಮಾಡ್ಕೋಬಹುದು. ಸೊ ನಾನಂತೂ ದೊಡ್ಡ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಕುಂಬಳಕಾಯಿನ ಬೇಯಿಸ್ಕೊಳ್ಳೋದಕ್ಕೋಸ್ಕರ. ಮೊದಲನೇದಾಗಿ ನಾವೇನು ಅವರೆಕಾಳನ್ನ ಬೇಯಿಸ್ಕೊಂಡಿದ್ವಿ ಆ ನೀರ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರ್ ಆಡ್ ಮಾಡ್ಕೋತಾ ಇದ್ದೀನಿ. ಇದೊಂದು ಕುದಿ ಬರ್ಬೇಕು. ಕುದಿ ಬಂದ್ಮೇಲೆ ನಾವು ಕುಂಬಳಕಾಯಿನ ಆಡ್ ಮಾಡೋಣ. ನೋಡಿ ಇವಾಗ ನೀರ್ ಕುದಿತಾ ಇದೆ. ನಾನು ಇವಾಗ ಕುಂಬಳಕಾಯಿನ ಆಡ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಕುಂಬಳಕಾಯಿನ ಆಡ್ ಮಾಡ್ತಾ ಇದ್ದೀನಿ. ಕುಂಬಳಕಾಯಿ ಹಾಕಿದ್ಮೇಲೆ ನಾವ್ ಇದನ್ನ ಕ್ಲೋಸ್ ಮಾಡಿನೂ ಕೂಡ ಬೇಯಿಸಬಹುದು. ಕುಂಬಳಕಾಯಿ ಹಾಕಿದ್ಮೇಲೆ ನಾನು ಇದನ್ನ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಬಟ್ ಮುಚ್ಚಿದೀವಿ ಅಂತ ಅನ್ಬಿಟ್ಟು ಹಂಗೆ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಡಿ. 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಒಂದ್ಸಲ ಅದನ್ನ ಮಿಕ್ಸ್ ಮಾಡ್ಬೇಕು. ಹೇಗ್ ಮಿಕ್ಸ್ ಮಾಡ್ಬೇಕು ಅಂತ ನಾನು ತೋರಿಸ್ಕೊಡ್ತೇನೆ. ಕುಂಬಳಕಾಯಿ ಹಾಕಿದ್ಮೇಲೆ ನಾನು ಪಾತ್ರೆಗೆ ಮುಚ್ಚಳ ಮುಚ್ಚಿ 1 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಮತ್ತೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮ್ ಅಲ್ಲಿ ನಾವು ಸ್ಪೂನ್ ಹಾಕಿ ಆರಾಮಾಗಿ ಮಿಕ್ಸ್ ಮಾಡ್ಕೋಬಹುದು. ಸ್ವಲ್ಪ ಬೇಯೋದಕ್ಕೆ ಬೆಂದೋಗಿದೆ ಅಂತಂದ್ಮೇಲೆ ಅದನ್ನ ಹಿಂಗೆ ಕೈ ಆಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವೇನ್ ಕುಂಬಳಕಾಯಿ ಪೀಸ್ ಮಾಡಿದೀವಿ ಅದು ಮಧ್ಯದಕ್ಕೆ ಕಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಮಿಕ್ಸ್ ಮಾಡ್ಕೋಬಹುದು. ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ನಾವ್ ಇದನ್ನ ಹೀಗ್ ಮಿಕ್ಸ್ ಮಾಡೋದಕ್ಕೆ ಆಗಲ್ಲ. ಮತ್ತೆ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ಕೊತಿದ್ದೀನಿ. ಈಗ ಮತ್ತೆ 2 ನಿಮಿಷ ಆಗಿದೆ. ಓಪನ್ ಮಾಡ್ತಾ ಇದೀನಿ. ತುಂಬಾ ಬೇಗ ಬೆಂದ್ಕೊಬಿಡುತ್ತೆ ಕುಂಬಳಕಾಯಿ. ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಆಡ್ ಮಾಡ್ಕೊತಾ ಇದ್ದೀನಿ. ಅವರೆಕಾಯಿ ಬೇಯಿಸ್ಬೇಕಾದ್ರೂ ನಾನು ಅದಕ್ಕೆ ಸೆಪರೇಟ್ ಆಗಿ ಉಪ್ಪು ಹಾಕೊಂಡಿದ್ದೀನಿ. ಇದಕ್ಕೂ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತೆ ಮುಚ್ಚಿ ಬೇಯಿಸ್ಕೋಣ. ಮತ್ತೆ 1 ನಿಮಿಷ ಆಗಿದೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ. ಕುಂಬಳಕಾಯಿ ಬೇಗ ಬೇಯೋದ್ರಿಂದ ನಾನು ಇದನ್ನ ಸೆಪರೇಟ್ ಆಗಿ ಬೇಯಿಸ್ಕೊತಾ ಇದ್ದೀನಿ. ಕೆಲವರು ಅವರೆಕಾಯಿ ಕುಂಬಳಕಾಯಿ ಎರಡನ್ನೂ ಒಟ್ಟಿಗೆ ಹಾಕಿ ಬೇಯಿಸ್ತಾರೆ. ಬಟ್ ಅವಾಗ ನಾವು ಆಗಿರೋ ಟೈಮ್ಗೆ ಕುಂಬಳಕಾಯಿನ ಆಡ್ ಮಾಡ್ಬೇಕು. ಮತ್ತೆ ಎರಡನ್ನೂ ಸರಿಯಾಗಿ ಒಂದೇ ಸಮಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಅದು ಸ್ವಲ್ಪ ರಿಸ್ಕಿ ಅನ್ಸುತ್ತೆ. ಅದಕ್ಕೆ ನಾನು ಫಸ್ಟ್ ಅವರೆಕಾಳನ್ನ ಬೇಯಿಸ್ಕೊಬಿಟ್ಟಿದ್ದೀನಿ. ಇವಾಗ ಕುಂಬಳಕಾಯಿನ ನಾವು ಬೇಯಿಸ್ಕೊತಾ ಇದೀವಿ. ನೋಡಿ ಹಿಂಗ್ ಕಟ್ ಮಾಡಿದ್ರೆ ಈಸಿಯಾಗಿ ನಿಮ್ಗೆ ಇಳಿಬೇಕು. ಸಿಪ್ಪೆ ಇದನ್ನ ಟೆಸ್ಟ್ ಮಾಡ್ಬಿಡಿ. ಸಿಪ್ಪೆ ಹತ್ರ ಟೆಸ್ಟ್ ಮಾಡಿ. ಯಾಕಂದ್ರೆ ಸಿಪ್ಪೆ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ. ನೋಡಿ ಇವಾಗ ನಾವು ಮೊದಲು ಹಾಕಿದ ಕುಂಬಳಕಾಯಿ ಕಲರ್ಗುನು ಇವಾಗ ಹಾಕಿರೋ ಕುಂಬಳಕಾಯಿ ಕಲರ್, ಇವಾಗಿರೋ ಕುಂಬಳಕಾಯಿ ಕಲರ್ಗುನು ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಇದು ಬೆಂದಿದೆ. ನಾನು ಇದನ್ನ ಆಫ್ ಮಾಡಿ ಬಸ್ಕೋತಾ ಇದ್ದೀನಿ. ನೀರನ್ನ ನಾನು ಶೇಖರಣೆ ಮಾಡಿ ಇಟ್ಕೋತೀನಿ. ಕೆಲವರಿಗೆ ಕಿಚಡಿ ಜೊತೆ ಸಿಹಿ ಚಟ್ನಿ ಜೊತೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಈ ನೀರನ್ನ ಯೂಸ್ ಮಾಡ್ಕೊಂಡು ನಾವು ಸಾಂಬಾರ್ ಕೂಡ ಮಾಡ್ಬೋದು. ಅದ್ ಹೇಗೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ಇವಾಗ ಇದನ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನಾನು ಕುಂಬಳಕಾಯಿನ ಬಸ್ಕೊಂಡಿದ್ದೀನಿ. ಆ ನೀರ್ ಏನಿತ್ತು ಅದಕ್ಕೇನೆ ಅವರೆಕಾಳನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಮೇಲೆನೆ ಬಸ್ಕೋತೀನಿ. ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣ್ಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನಾವು ಬಸ್ಕೊಂಡಿರೋ ಕಾಳು ಸೆಪರೇಟ್ ಇದೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ತರ ಒಂದು ಪಾತ್ರೆನ ಇದ್ರ ಮೇಲೆ ಮುಚ್ಚಿ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ರೀತಿ ಕವರ್ ಮಾಡಿ ಹಿಂಗೆ ಕುಲ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ನಮ್ ಕುಂಬಳಕಾಯಿ ಪೀಸಸ್ ಎಲ್ಲ ತುಂಬಾ ಅರ್ಧಕ್ಕೆ ಕಟ್ ಆಗ್ಬಿಡುತ್ತೆ. ಸೊ ಈ ರೀತಿ ಕುಲ್ಕಿ ಮಿಕ್ಸ್ ಮಾಡ್ಕೊಂಡ್ರೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ಇವಾಗ ಬಾಣ್ಲಿ ಕಾದಿದೆ. ಎಣ್ಣೆ ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ನಾವು ಅದಕ್ಕೆ 1/4 ಸ್ಪೂನ್ ಅಷ್ಟು ಸಾಸಿವೆ ಸಿಡಿದ ನಂತರ ನಾವು ಜೀರಿಗೆನ ಹಾಕೋಣ. ನೋಡಿ ಎಣ್ಣೆ ಕಾದಿದೆ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕಿದ ತಕ್ಷಣ ಮೆಣಸಿನಕಾಯಿ ಹಾಕೋತಿದ್ದೀನಿ. 3 ಮೆಣಸಿನಕಾಯಿ ತಗೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂತಂದ್ರೆ ನೀವು ಮೆಣಸಿನಕಾಯಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಹುದು. ಮೆಣಸಿನಕಾಯಿನ ಒಂದ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬೇಗ ಇಡೋಣ. ಮೀಡಿಯಂಗಿಂತ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ. ಈರುಳ್ಳಿ ಸೀದೋಗೋ ಚಾನ್ಸಸ್ ಇರುತ್ತೆ. ಈರುಳ್ಳಿ ಬೇಗ ಬೇಯಬೇಕಂದ್ರೆ ನೀವು ಇದಕ್ಕೇನೆ ಚಿಟಿಕೆ ಉಪ್ಪು ಆಡ್ ಮಾಡ್ಕೋಬಹುದು. 2 ನಿಮಿಷ ಆಗಿದೆ. ನೋಡಿ ಇವಾಗ ಈರುಳ್ಳಿ ಮುಕ್ಕಾಲ್ ವಾಸಿ ಬೆಂದಿದೆ. ನಾವಿವಾಗ ಕರ್ಬೇವಿನ ಸೊಪ್ಪನ್ನ ಹಾಕೋಣ. ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಬೆಂದಿದೆ. ನಾನು ಬೇಯಿಸಿಟ್ಕೊಂಡಿರುವಂತ ಕಾಳು ಮತ್ತೆ ಕುಂಬಳಕಾಯಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ್ಲೂ ಅಷ್ಟೇನೆ ಸ್ಪೂನಲ್ಲಿ ಕೈ ಆಡೋದಕ್ಕೆ ಹೋಗ್ಬೇಡಿ. ಅದ್ರ ಬದಲಾಗಿ ನೀವೇನು ಇಟ್ಕೊಂಡಿರ್ತೀರ ಬಾಂಡ್ಲಿ ಅದನ್ನೇ ಬಟ್ಟೆಯಲ್ಲಿ ಹಿಡ್ಕೊಂಡು 2 ಕಡೆನೂ ಈ ತರ ಬಟ್ಟೆಯಲ್ಲಿ ಹಿಡ್ಕೊಂಡು 2 ಕಡೆನೂ
ಹಿಂಗೆ ಕುಲುಕ್ತಾ ಬನ್ನಿ, ಅದೇ ಈಸಿಯಾಗಿ ಮಿಕ್ಸ್ ಆಗುತ್ತೆ. ಸೊ ಇದಾದ್ಮೇಲೆ ಸ್ವಲ್ಪ ನೀರಿನಂಶ ಇದೆ ಅಂತ ಅನಿಸಿದ್ರೆ ಕವರ್ ಮಾಡಿ ಒಂದು 2 ನಿಮಿಷ ಸಿಮ್ಮಲ್ಲಿ ಬಿಡಿ, ಅದು ನೀರಿನಂಶ ಎಲ್ಲ ಹೊರಟೋಗುತ್ತೆ. ಅದಾದ್ಮೇಲೆ ಆಫ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪಲ್ಯ ರೆಡಿ ಆಗಿದೆ. ನಾನು ಎಲ್ಲಾ ಪಲ್ಯದಕ್ಕೂ ತೆಂಗಿನಕಾಯಿನ ಆಡ್ ಮಾಡ್ತಾ ಇಲ್ಲ, ಸ್ವಲ್ಪ ಪಲ್ಯ. ಇವಾಗ ನಾವ್ ಎಷ್ಟು ಯೂಸ್ ಮಾಡ್ತೀವಿ ತಕ್ಷಣಕ್ಕೆ ಅಷ್ಟು ಪಲ್ಯಕ್ಕೆ ಮಾತ್ರ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಸೊ ಹಾಕಿ ಇದನ್ನು ಅಷ್ಟೇನೆ ಹಿಂಗೆ ಕುಲ್ಕಿನೇ ಮಿಕ್ಸ್ ಮಾಡ್ಕೋಬೇಕು. ಸೊ ಕುಂಬಳಕಾಯಿ ಮತ್ತೆ ಅವರೆಕಾಳು ಪಲ್ಯ ರೆಡಿ.